ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನೀವೆಲ್ಲರಿಗೂ ಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದ್ಯಾವುದು ಅಂತ ಹೇಳ್ತೀರಾ? ಚಿಕನ್ ಮಸಾಲ. ಯಾವುದೇ ರೀತಿಯಾದ ಕೊಬ್ಬರಿ ಬಳಸ್ದಿರಾ ಅಥವಾ ಮಸಾಲೆಯನ್ನು ಅರಿದಿರಾ, ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ತಕ್ಕಂಥ ಈ ಒಂದು ಚಿಕನ್ ಮಸಾಲ ಚಪಾತಿಗಂತೂ ತುಂಬಾ ಅದ್ಭುತವಾಗಿರುತ್ತೆ. ಈಸಿ ಮೆಥಡ್ ಅಲ್ಲಿ ಮಸಾಲೆಗಳು ಇಲ್ದಿರ ಮಾಡ್ತಕ್ಕಂಥ ಈ ಚಿಕನ್ ಮಸಾಲ ರೆಸಿಪಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮೊದಲನೇದಾಗಿ ಈ ಒಂದು ಚಿಕನ್ ಅನ್ನ ಯಾವ ರೀತಿ ಮ್ಯಾರಿನೇಟ್ ಮಾಡ್ಬೇಕು ಅನ್ನೋದನ್ನ ನೋಡ್ತಿರ್ಬಹುದು ನೀವಿಲ್ಲಿ. ನಾನಿಲ್ಲಿ ಸುಮಾರು ಒಂದು 500 ಗ್ರಾಮ್ ಅಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿದ್ದೀನಿ. ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಒಂದು ನಿಂಬೆ ಹಣ್ಣಿನ ರಸ, ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು. ಇಷ್ಟನ್ನೆಲ್ಲನೂ ಹಾಕ್ಬಿಟ್ಟು ಇದನ್ನ ಚಂದ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಇದೆಲ್ಲ ಚಂದ ಮಿಕ್ಸ್ ಆಗಿದ್ದಾಗಿದೆ, ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ಒಂದು 30 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಡುವ. ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದು ಕುಕ್ಕರ್ ಪಾಟ್ ಅನ್ನ ತಗೊಂಡಿದ್ದೀನಿ, ಅಥವಾ ನೀವು ಒಂದು ತಪ್ಪಲೆ ಬೇಕಾದ್ರೂ ತಗೋಬಹುದು. ನಾನು ಇದನ್ನ ಕುಕ್ಕರ್ ಅಲ್ಲಿ ಮಾಡ್ತೀನಿ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನ ಹಾಕೊಳ್ತೇನೆ. ಎಣ್ಣೆ ಹಾಕಿದ ನಂತರ ಇದನ್ನ ಪೂರ ಕಂಪ್ಲೀಟ್ ಕವರ್ ಮಾಡೋ ಹಾಗೆ ಇದನ್ನ ಎಣ್ಣೆನ ಸರಿಸ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಇಂಪಾರ್ಟೆಂಟ್ ಆಗಿ ನೋಡಿ, ಇಷ್ಟು ಮಸಾಲೆಗಳು ಬೇಕಾಗುತ್ತೆ. ಹಸಿ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಜೀರಿಗೆ, ಜಾವಿತ್ರಿ, ಲವಂಗ, ಚಕ್ಕೆ, ಹಸಿರು ಏಲಕ್ಕಿ, ಕರಿಬೇವಿನ ಸೊಪ್ಪು, ಇವನ್ನೆಲ್ಲನೂ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಮಧ್ಯಮ ಹುರಿಯಲ್ಲಿ ಮಾತ್ರ ಇದನ್ನ 1 ನಿಮಿಷಗಳ ಕಾಲ ಹುರಿಯುವ. ನೋಡಿ, ಒಂದೊಳ್ಳೆ ಘಮ ಬರ್ತಾ ಇದೆ. ಈಗ ಏನಾಗಿರುತ್ತೆ, 2 ಸಣ್ಣಗೆ ಹಚ್ಚಿರ್ತಕ್ಕಂಥ ಟೊಮೆಟೊಗಳನ್ನ ಹಾಕ್ಬಿಟ್ಟು ಆ ಟೊಮೆಟೊ ಮೆತ್ತಗಾಗುವವರೆಗೂ ಇದನ್ನ ನಾವು ಹುರಿಬೇಕಾಗತ್ತೆ. ಪರ್ಫೆಕ್ಟ್. ಈಗ ಟೊಮೆಟೊ ಮೆತ್ತಗಾದ ನಂತರ ಮಿಕ್ಕಿರ್ತಕ್ಕಂಥ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸಹ ನಾನು ಹಾಕೊಳ್ತೇನೆ. ಇಲ್ಲಿ ನೋಡಬಹುದು, ನಾನಿಲ್ಲಿ ಬರಿಸ್ತಾ ತಗೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೈಡ್ ಆನಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಟೊಮೆಟೊ ಹಾಕೋಕ್ಕಿಂತ ಮುಂಚೆನೆ ಒಂದು 4 ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇದರಲ್ಲಿ ಉಪ್ಪು, ಇದನ್ನ ಹಾಕ್ಬಿಟ್ಟು ಚಂದ ಇದನ್ನ ಒಂದು 30 ಸೆಕೆಂಡ್ಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲ ಇದನ್ನ ಹುರಿಯುವ. ಈಗ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅರ್ಧ ಕಪ್ನಷ್ಟು ಒಳ್ಳೆ ಫ್ರೆಶ್ ಆಗಿರ್ತಕ್ಕಂಥ ಮೊಸರು. ಈ ಮೊಸರನ್ನ ಹಾಕಿದ ನಂತರ ಚಿಲ್ಲಿ ಪೌಡರ್, ಮತ್ತೆ ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಇವನ್ನೆಲ್ಲ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಚಂದ ಹೊಂದಬೇಕು. ಈಗ ಮಸಾಲೆ ಪೌಡರ್ಗಳೆಲ್ಲ ಚಂದ ಹೊಂದಿದೆ. ನೋಡಿ, ಎಣ್ಣೆ ಸಹ ಮೇಲೆ ತೇಲ್ತಾ ಇದೆ. ಈಗ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ ಪ್ರತಿಯೊಂದನ್ನು ಇದ್ರಲ್ಲಿ ಹಾಕ್ಬಿಟ್ಟು ಈಗ ಚಿಕನ್ ನ ಒಂದು 10 ನಿಮಿಷಗಳ ಕಾಲ ಆನ್ ಎ ಹೈ ಫ್ಲೇಮ್ ಅಲ್ಲಿ ನೀರು ಊಸ್ ಔಟ್ ಮಾಡೋವರೆಗೂ ಕುಕ್ ಮಾಡ್ಬೇಕಾಗತ್ತೆ. ಪರ್ಫೆಕ್ಟ್ ಆಗಿ ಕಾಣಿಸ್ತಿದೆ ಅಲ್ಲ, ನೀರೆಲ್ಲ ಊಸ್ ಔಟ್ ಆಗಿದೆ. ಈಗ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಮಾತ್ರ ಬಿಸಿ ನೀರನ್ನ ಹಾಕ್ಬಿಟ್ಟು ಒಮ್ಮೆ ಇದನ್ನ ಮಿಕ್ಸ್ ಮಾಡುವ. ಮತ್ತೆ ಇದು ಒಂದು ಬಾಯ್ಲ್ ಬರಬೇಕು, ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುಕ್ ಮಾಡುವ. ನೋಡ್ತಿದ್ರಲ್ಲ, ಈಗ ಒಂದು ಕುದಿ ಅಂತಕ್ಕಂಥದ್ದು ಬಂದಿದೆ. ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿಯನ್ನು ಹಾಕಿ ಒಳ್ಳೆ ಘಮ ಕೊಡುತ್ತೆ. ಈಗ ಇದನ್ನ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಪರ್ಫೆಕ್ಟ್ ಅಲ್ಲ. ಈಗ ಕುಕ್ಕರ್ ಲಿಡ್ ನಾನು ಕ್ಲೋಸ್ ಮಾಡ್ಕೊಳ್ತೇನೆ. ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ನೆನಪಿಟ್ಕೊಳ್ಳಿ, ಮೊದಲನೇ ವಿಜಲ್ ಅಂತಕ್ಕಂಥದ್ದು ಹೈ ಫ್ಲೇಮ್ ಅಲ್ಲಿ, 2ನೇ ವಿಜಲ್ ಅಂತಕ್ಕಂಥದ್ದು ವೆರಿ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಇದನ್ನ ಕುಕ್ ಮಾಡುವ. ನೀವು ನೋಡ್ತಿರ್ಬೋದು, ಇದು ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆಗಿದೆ. ಈಗ ಲಿಡ್ ನ ಓಪನ್ ಮಾಡಿದ್ರೆ ಚಿಕನ್ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಆಹಾ, ಆ ಕಲರ್ ನೋಡಿ, ಆ ಕನ್ಸಿಸ್ಟೆನ್ಸಿ ನೋಡಿ, ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ.
ನೋಡಿ, ಈ ಹೋಲ್ ರೆಸಿಪಿಯಲ್ಲಿ ನಾವೆಲ್ಲೂ ಸಹ ಕೊಬ್ಬರಿಯ ಬಳಕೆ ಮಾಡಿಲ್ಲ ಅಥವಾ ಯಾವುದೇ ಒಂದು ಮಸಾಲೆಯನ್ನು ಸಹ ನಾವು ಅರೆದು ಇದರಲ್ಲಿ ಹಾಕಿಲ್ಲ. ಹಾಗೆ ಗೋಡಂಬಿ, ಕಡಲೆಪಪ್ಪು, ಗಟ್ಟಿ ಆಗ್ತಕ್ಕಂಥ ಪದಾರ್ಥಗಳು ಸಹ ಆಗಿಲ್ಲ. ಆದರೂ ನೋಡಿ, ಗ್ರೇವಿ ಅಂತಕ್ಕಂಥದ್ದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಕೊಬ್ಬರಿ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ, ಫ್ಲೇವರ್ಸು ಡೈಲ್ಯೂಟ್ ಆಗುತ್ತೆ. ಈ ರೀತಿ ಒಮ್ಮೆ ಮಾಡಿ ಎಷ್ಟು ಅದ್ಭುತವಾಗಿದೆ ಗೊತ್ತಾ. ಇಷ್ಟೇನಪ್ಪ, ಇಷ್ಟು ಸುಲಭ ಈ ಒಂದು ಅದ್ಭುತವಾದ ಗ್ರೇವಿ ಮಾಡ್ತಕ್ಕಂಥದ್ದು. ಚಪಾತಿ ಮುದ್ದೆ ಜೊತೆ ಅಂತೂ ಸೂಪರ್ ಅಂದ್ರೆ ಸೂಪರ್. ನೋಡಿದ್ರಲ್ಲ ಎಷ್ಟು ಕ್ಲಾಸ್ ಆಗಿದೆ, ಏನು ಅದ್ಭುತವಾಗಿದೆ ಅಂದ್ಬಿಟ್ಟು ಈ ಒಂದು ರೆಸಿಪಿ ಅಂತಕ್ಕಂಥದ್ದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟು ಅದ್ಭುತವಾಗಿ ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನ ನೀವು ಟ್ರೈ ಮಾಡಿ ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ ರೀ, ಪಕ್ಕ ಇದು ಸಖತ್ತಾಗಿ ಬಂದಿರುತ್ತೆ. ಹಾಗಾದ್ರೆ ಇಷ್ಟ ಆಯ್ತಾ, ಮಾಡ್ತೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಲೈಕ್ ಮತ್ತೆ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೆ ಇದೇ ರೀತಿ ನಾನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.